ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಕಟು ಸತ್ಯ ಹೇಳ್ತೀನಿ ಕೇಳಿ. ಜೀವನದಲ್ಲಿ ಯಾರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಏನಾದರೂ ತಪ್ಪು ಹುಡ್ಕೋತಾರೆ. ಅದಕ್ಕೆ ಮೊದಲು ನಾವು ಒಳ್ಳೇದನ್ನ ಮಾಡ್ಕೋಬೇಕು. ಹಾಗೇನೆ ಯಾರೂ ಕೂಡ ನಿಮಗೆ ಕೆಟ್ಟದನ್ನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೂ ಒಂದು ಲಿಮಿಟ್ ಇದ್ದೇ ಇರುತ್ತೆ. ಒಂದು ವಿಚಾರ ತಿಳ್ಕೊಳ್ಳಿ. ರಾವಣ ಹೆಣ್ಣಿನ ಮೋಹಕ್ಕೆ ಸೋತ, ಧರ್ಮರಾಯ ಜೂಜಲ್ ಸೋತ, ಕೌರವೇಶ್ವರ ವಿಜಯದಲ್ಲಿ ಸೋತ, ಕೃಷ್ಣ ಕೂಡ ಸಂಧಾನದಲ್ಲಿ ಸೋತ, ತಾಯಿಗಾಗಿ ಕರ್ಣ ಸೋತ, ಅಪ್ಪನಿಗಾಗಿ ರಾಮ ಸೋತ. ಇದೆಲ್ಲ ಸೋಲೋ ಅಲ್ವೋ? ಹೌದು ರೀ, ಒಮ್ಮೆ ಎಲ್ಲರೂ ಸೋಲ್ಲೇಬೇಕು. ಇವತ್ತಿನ ವಿಚಾರ ಏನು ಅಂತ ಕೇಳೋದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಅದೆಷ್ಟೇ ದುಡ್ಡಿದ್ರೂ ಶ್ರೀಮಂತಿಕೆ ಯಾವುದು ಗೊತ್ತಾ? ನಗು, ನೆಮ್ಮದಿ, ಆರೋಗ್ಯ. ಹಾಗೆ ಯಾರು ಕೂಡ ಸಾವಿನ ತನಕ ನಮ್ಮ ಜೊತೆ ಬರೋದೂ ಇಲ್ಲ, ಜೊತೆಯಲ್ಲಿ ಸಾಯೋದೂ ಇಲ್ಲ. ನಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದವರು ನಮ್ಮಿಂದ ದೂರವಾದರೆ ಅದರ ಅರ್ಥ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅನ್ನೋದು. ಹಾಗೆ ಸುಮ್ಮನೆ ಯೋಚನೆ ಮಾಡಿ. ರೋಡ್ ಸೈಡಲ್ಲಿ 1 ಲೀಟ್ರ್ ನೀರಿನ ಬಾಟ್ಲು ಬೆಲೆ 20 ರೂಪಾಯಿ. ಅದೇ ಬಾಟ್ಲು ನೀರು ಮಾಲು ಅಥವಾ ಹೋಟೆಲ್ನಲ್ಲಿ ತೊಗೊಂಡ್ರೆ 50ರಿಂದ 60 ರೂಪಾಯಿ ಆಗುತ್ತೆ. ಅದೇ 1 ಲೀಟ್ರ್ ನೀರನ್ನ ಏರ್ಪೋರ್ಟಲ್ಲಿ ತೊಗೊಂಡ್ರೆ ಬರಾಬರಿ 200 ರೂಪಾಯಿ ಅಂತಾರೆ. ಬಾಟ್ಲು ಅದೇ, ಬ್ರ್ಯಾಂಡು ಅದೇ, ಒಳಗಡೆ ಇರೋ ನೀರು ಕೂಡ ಅದೇ. ಆದರೆ ಬೆಲೆ ಯಾಕೆ ಬದಲಾಯಿತು? ಯಾಕೆ ಅಂದರೆ ಬಾಟ್ಲು ಇರೋ ಜಾಗ ಬದಲಾಗಿತ್ತು. ಹೌದು, ನಮ್ಮ ಜೀವನದಲ್ಲಿ ನಮಗೂ ಹಾಗೇನೆ. ನಮಗೆ ಒಳ್ಳೆ ಬೆಲೆ ಸಿಗಬೇಕು ಅಂದರೆ ನಾವಿರೋ ಜಾಗ ಸರಿಯಾಗಿರಬೇಕು. ಇಲ್ಲ ಅಂದರೆ ಯೂಸ್ಲೆಸ್ ಅಂತಲೇ ಅರ್ಥ. ಹಾಗಾದರೆ ನಮ್ಮ ಬೆಲೆ ಸರಿಯಾಗಿರಬೇಕು ಅಂದರೆ ನಾವು ಒಳ್ಳೆ ಜಾಗದಲ್ಲಿರಬೇಕು ಅಲ್ವಾ? ಸ್ನೇಹಿತರೆ, ಬೆಳಗ್ಗೆ ಹೊತ್ತು ಒಂದು ನ್ಯೂಸ್ ಪೇಪರ್ನ ಬೆಲೆ 10 ರೂಪಾಯಿಗೆ ಮಾರ್ತಾರೆ. ಅದೇ ರಾತ್ರಿ ಆದಮೇಲೆ ಅದೇ ನ್ಯೂಸ್ ಪೇಪರ್ ಕೆಜಿಗೆ 10 ರೂಪಾಯಿ ಆಗೋಗಿರುತ್ತೆ. ಕೆಲವೊಂದು ಹಾಗೇನೆ, ಅದಕ್ಕೆ ಅದೇ ಬೆಲೆ ಕಳೆದುಕೊಂಡು ಬಿಡುತ್ತೆ. ಹೌದು ರೀ, ರಾತ್ರಿ ಮಲಗಿದ್ದವರು ಬೆಳಗ್ಗೆ ಎಚ್ಚರವಾಗ್ತೀವಿ, ಹೇಳ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಆದರೂ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ಸಂಪತ್ತು ಅನ್ನೋದು ಬೆಲ್ಲದ ರಾಶಿ ಮೇಲೆ ಕುಳಿತ ನೊಣದ ಹಾಗೆ. ಸ್ವಲ್ಪ ಗಾಳಿ ಬೀಸಿದ್ರೂ ಹಾರು ಹೋಗುತ್ತೆ. ಆದರೆ ಸಂಸ್ಕಾರ ಅನ್ನೋದು ಬೆಲ್ಲದೊಳಗಿನ ಸಿಹಿಯಂತೆ ಶಾಶ್ವತ ಅಲ್ವಾ? ದುಡ್ಡೇ ಎಲ್ಲ ಅಲ್ಲ ಅಂತ 4 ಜನರು 4 ಥರ ಹೇಳ್ತಾರೆ. ಮೊದಲನೇವರು ದುಡ್ಡು ಸಂಪಾದನೆ ಮಾಡೋಕ್ಕಾಗ್ದಲೇ ಇರೋರು. ಎರಡನೇದು ದುಡ್ಡನ್ನ ತುಂಬ ಚೆನ್ನಾಗಿ ಸಂಪಾದಿಸಿರೋರು. ಮೂರನೇವರು ನಿಜವಾಗ್ಲೂ ದುಡ್ಡಿನ ಬಿಟ್ಟಿರೋರು. ನಾಲ್ಕನೇವರು ಇನ್ನೊಬ್ಬರು ದುಡ್ಡು ಮಾಡಬಾರ್ದು ಅನ್ನೋರು. ಇದೇ 4 ಥರ ಹೇಳೋದು ಅಂತ. ಹಾಗೆ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಇದೊಂದು ವಿಚಿತ್ರ ಆದರೂ ನಿಜ. ದುಡ್ಡು ತುಂಬ ಇಂಪಾರ್ಟೆಂಟ್. ಹೌದು ರೀ, ದುಡ್ಡು ಒಳ್ಳೇದು ಅಲ್ಲ, ಹಾಗೆ ಕೆಟ್ಟದ್ದು ಅಲ್ಲ. ಅದೊಂಥರ ಚಾಕು ಇದ್ದ ಹಾಗೆ. ಡಾಕು ಕೈಲಿದ್ರೆ ಎಡವಟ್ಟು ಕೆಟ್ಟದ್ದೇ ಆಗುತ್ತೆ. ಅದೇ ಡಾಕ್ಟ್ರ್ ಕೈಲಿದ್ರೆ ಆಪ್ರೇಷನ್ ಒಳ್ಳೇದೇ ಮಾಡಿಸುತ್ತೆ. ಸುಮ್ಮನೆ ಹೋಲಿಕೆ ಈ ಥರ ಸಾವಿರಾರು ಕೊಡ್ಬೋದು. ಅದಿರಲಿ, ದುಡ್ಡು ತುಂಬ ಇಂಪಾರ್ಟೆಂಟ್ ನಿಜ. ಹಾಗೆ ದುಡ್ಡೇ ಎಲ್ಲವುದೂ ಅಲ್ಲ, ಅದೂ ಸತ್ಯ. ಹಾಗಂತ ದುಡ್ಡಿಲ್ಲದೆ ಏನೂ ಇಲ್ಲ, ಇದೂ ಕೂಡ ಸತ್ಯನೇ. ಅದೆಷ್ಟೋ ಜನ ಸ್ನೇಹಿತರು, ಸಂಬಂಧಿಗಳ ಹತ್ರ ಕಷ್ಟ ಹೇಳ್ಕೊಂಡು ದುಡ್ಡು ಕೇಳಿದ್ರೆ ಕೊಟ್ಟರೆ ಮತ್ತೆ ವಾಪಸ್ ಬರಲ್ಲ. ಕೊಟ್ಟು ಮತ್ತೆ ವಾಪಸ್ ಕೇಳಿ ಕೊಡದೇ ಇದ್ದಾಗ ಕೆಟ್ಟೋರಾಗೋದಕ್ಕಿಂತ ಕೊಡದೆ ಕೆಟ್ಟೋರಾಗದೇ ಒಳ್ಳೆಯದು ಅನ್ನೋ ಜನನೇ ಜಾಸ್ತಿ ಇರ್ತಾರೆ. ಅವರು ಸಂಬಂಧ, ಸ್ನೇಹ, ನಂಬಿಕೆಗೆ ಅರ್ಹರೇ ಅಲ್ಲ. ಅದೇನೋ ಹೇಳ್ತಾರಲ್ಲ, ಮುಖ ಪುಟ ನೋಡಿ ಪುಸ್ತಕದೊಳಗಡೆ ಏನಿದೆ ಅಂತ ಜಡ್ಜ್ ಮಾಡಬಾರ್ದು ಅಂತ ಅಲ್ವಾ? ನಿಮ್ಮ ಹತ್ರ ಹೆಚ್ಚಿನ ಹಣ ಇದ್ದಾಗ ಯಾರಿಗೆ ಅಗತ್ಯ ಇರುತ್ತೋ ಅಂಥವ್ರಿಗೆ ಸಹಾಯ ಮಾಡಿ. ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಸತ್ಕಾರ್ಯಗಳಿಗೆ ಆಗ ಮಜಾ ಬರುತ್ತೆ. ನಿಮ್ಮ ಯೋಗ್ಯತಾನುಸಾರ ಕೊಡಿ. ಅದು ಯಾವತ್ತೂ ನಿಮ್ಮನ್ನು ಕೈ ಬಿಡೋದೇ ಇಲ್ಲ. ಕೊಡೋ ಶಕ್ತಿ ಇರೋರಿಗೆ ಭಗವಂತ ಕೊಡೋದು. ಆದರೆ ಎಲ್ಲಿ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇ. ನಾನು ಕೂಡ ಸಾಕಷ್ಟು ಪಡೆದುಕೊಂಡಿದ್ದೆ, ಸಾಕಷ್ಟು ಕಳೆದುಕೊಂಡೂ ಇದ್ದೀನಿ. ಅದೆಲ್ಲ ಭಗವಂತನ ಲೀಲೆ. ಒಳ್ಳೇದು ಮಾಡ್ತಾ ಒಳ್ಳೆ ಆಲೋಚನೆಗಳ ಮನಸ್ಸಿನಲ್ಲಿದ್ದರೆ ಭಗವಂತ ಒಳ್ಳೇದನ್ನೇ ಮಾಡ್ತಾನೆ. ತಾಳ್ಮೆ ಇರಲಿ. ಇದ್ರ ನಡುವೆ ಒಂದು ಹೆಲ್ತ್ ಟಿಪ್ಸ್ ನನ್ನ ಕಡೆಯಿಂದ. 4 ಖರ್ಜೂರ ತಿನ್ನಿ, ದೌರ್ಬಲ್ಯ ದೂರ ಆಗುತ್ತೆ. 4 ಬಾದಾಮಿ ತಿನ್ನಿ, ಕ್ಯಾನ್ಸರ್ ಭಯ ಇಲ್ಲ. 1 ಲೋಟ ಹಾಲು ಮೂಳೆಗಳು ಗಟ್ಟಿ ಮಾಡಿಸುತ್ತೆ. 1 ನಿಂಬೆ ಹಣ್ಣು ಕೊಬ್ಬಿನ ಸಮಸ್ಯೆ ದೂರ ಆಗುತ್ತೆ. 8 ಗಂಟೆ ನಿದ್ದೆ ಉಲ್ಲಾಸಭರಿತ ಜೀವನ ಆಗುತ್ತೆ. 1 ಸೇಬು ಡಾಕ್ಟರ್ ಅಗತ್ಯನೇ ಬರಲ್ಲ. 3 ಲೀಟ್ರ್ ನೀರು ತೂಕ ಕಡಿಮೆ ಆಗುತ್ತೆ. ಓಕೆನಾ?
ಎಪಿಸೋಡ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ನೋಟಿಫಿಕೇಶನ್ ಬಟನ್ ಒತ್ತೋದನ್ನು ಮರಿಬೇಡಿ. ನೋಡ್ತಾ ಇರಿ ಪರಿವಾರ್ ಟಿವಿ. ನಮಸ್ಕಾರ.